ಇದೊಂದು ನನ್ನ ಒಂದು ಪೂರ್ವಜನ್ಮದ ಪುಣ್ಯದ ಫಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಡೀ ದೇಶವೇ ಇವತ್ತು ಖುಷಿ ಪಡೋಂಥ ದಿನ. ಈಗಿರುವಂತಹ ಒಂದು ಸುಸಂದರ್ಭ ಅವರವರ ಜೀವನದಲ್ಲಿ ಅಲ್ಲದೆ ವಿಶೇಷವಾಗಿ ಹಿಂದೂಗಳ ಒಂದು ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಟ್ಕೊಳ್ಬೇಕಾದಂತಹ ದಿವಸವಾಗುತ್ತೆ. ಇತಿಹಾಸದಲ್ಲೇ ಈ ಥರ ಕಾರ್ಯಕ್ರಮ ಕುದೂರಿನಲ್ಲಿ ಶ್ರೀರಾಮನ ಬಗ್ಗೆ ನಡೆದಿದ್ದು ಇದೇ ಮೊದಲು. ಕುದೂರು ಇತಿಹಾಸದಲ್ಲೂ ಕೂಡ ಇಂಥ ಕಾರ್ಯಕ್ರಮ ನೋಡಿರಲಿಲ್ಲ, ಮುಂದೆ ನೋಡೋಕೆ ಹೋಗಲ್ಲ. ಇಂಥ ಒಂದು ಶ್ರೀರಾಮಚಂದ್ರನ ಗತವೈಭವವನ್ನು ನೆನೆಸುವಂಥ ಒಂದು ಕಾರ್ಯಕ್ರಮ ಹೆಮ್ಮೆಯ ವಿಷಯ. ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ. ನಮ್ಮ ಕುದೂರಲ್ಲಿ ಈ ಮಟ್ಟಿಗೆ ಜಾತ್ರೆ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಜನ. ಈ ದಿವಸ ನಮ್ಮ ಕುದೂರಿನಲ್ಲೇ ನಾವು ಹುಟ್ಟಿದಾಗಲಿಂದ ನೋಡಿರಲಿಲ್ಲ ಇಂಥ ಫಂಕ್ಷನ್ನು. ಭಾಳ ಚೆನ್ನಾಗಿ ನಡೀತಾ ಐತೆ. ಎಲ್ಲ ಜನಾಂಗದವರು ನಮಗೆ ಭಾಳ ಸಹಕಾರ ಕೊಟ್ಟವ್ರೆ. ತುಂಬ ಪುಣ್ಯ ಮಾಡಿರಬೇಕು ಇಂಥ ಪ್ರೋಗ್ರಾಮ್ ನೋಡೋದಕ್ಕೆ. ಜನ್ಮದ ಪುಣ್ಯ ಇರಬೇಕು. ಜೈ ಶ್ರೀರಾಮ್. ಸಾವಿರದ 24 ಜನವರಿ 22 ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ದಿನ. ಹೌದು, ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಬಾಲರಾಮ ಪ್ರತಿಷ್ಠಾಪನೆ ನಿಮಿತ್ತ ದೇಶದೆಲ್ಲೆಡೆ ಹಬ್ಬದ ವಾತಾವರಣ. ಅದರಂತೆ ಮಾಗಡಿ ತಾಲೂಕು ಕುದೂರು ಗ್ರಾಮದಲ್ಲಿ ಸುಮಾರು 53 ವರ್ಷಗಳ ಇತಿಹಾಸವಿರುವ ಶ್ರೀರಾಮ ಮಂದಿರ ದೇವಾಲಯದಲ್ಲಿ ಕುದೂರಿನ ಶ್ರೀರಾಮ ಸೇವಾ ಸಮಿತಿ ಇವರ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಕುದೂರಿನ ಎಲ್ಲ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳ ದಾಖಲೆಯನ್ನ ಮುರಿದಿತ್ತು. ಹೌದು, ಜನವರಿ 22 ಸೋಮವಾರದಂದು ಕುದೂರಿನ ಶ್ರೀರಾಮ ಮಂದಿರ ದೇವಾಲಯದಲ್ಲಿ ಹಾಗೂ ಕುದೂರು ಗ್ರಾಮದಲ್ಲಿ ಜಾತಿ ಮತ ಪಂಥ ಪಕ್ಷ ಭೇದವನ್ನ ಮರೆತು ಹಬ್ಬದ ವಾತಾವರಣಕ್ಕೆ ಸೃಷ್ಟಿ ಮಾಡುವಂತೆ ಶ್ರೀರಾಮನ ಆರಾಧನೆಯಲ್ಲಿ ಜನರು ಮುಳುಗಿದ್ದರು. ಕುದೂರಿನ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ ಎಲ್ಲಾ ಸಮುದಾಯದವರು ಸೇರಿ ಮಾಡಿದ ಹಬ್ಬವೇ ಶ್ರೀರಾಮನ ಹಬ್ಬವಾಗಿದೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಪವಾಡಗಳೇ ನಡೆದಿವೆ. ಅದನ್ನು ನಾವು ಒಂದೊಂದಾಗಿ ತೋರಿಸುತ್ತೇವೆ. ಅದಕ್ಕೂ ಮೊದಲು ಕುದೂರಿನ ಶ್ರೀರಾಮ ಮಂದಿರ ದೇವಾಲಯದ ಇತಿಹಾಸವನ್ನ ಮೊದಲು ನಾವೀಗ ನೋಡೋಣ. 1963 ಇರ್ಬೋದು ಬಹುಶಃ. ಮುಂಬೈನ ಕೇತ್ಗಾರ್ ಮಹಾರಾಜರು ಅನ್ನೋರನ್ನ ಕರೆಸಿ ಇಲ್ಲಿ ಕುಣಿಗಲ್ನವರು ಇಲ್ಲಿ ಒಬ್ಬ ಬ್ರಹ್ಮಚೈತನ್ಯ ಸದ್ಗುರು ಇದ್ದಾರೆ, ಅವರು ಪವಾಡ ಪುರುಷರು, ಅವರದೊಂದು ಆಶ್ರಮ ಅಥವಾ ಮಠ ಅಥವಾ ದೇವಸ್ಥಾನ ಇಲ್ಲಿ ಆಗಬೇಕು ಅಂಥೇಳಿ ಆರ್ಯ ವೈಶ್ಯ ಮಂಡಳಿಯವರು, ಬಹಳ ಚಿಕ್ಕದಾಗಿತ್ತು ನಮ್ಮೂರು ಅವತ್ತು, ಭಾಳನೇ ಚಿಕ್ಕದಾಗಿತ್ತು. ಇಲ್ಲಿ ಒಂದು ಮನೆ ಸಹಿತ ಇರಲಿಲ್ಲ. ಅಂಥ ಕಾಲದಲ್ಲಿ ಆ ಮಹಾಸ್ವಾಮೀಜಿಗಳ ಕರ್ಕೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಭೂಮಿ ಪೂಜೆ ಮಾಡಿಸಿದ್ರು. ಯಾವ ಗಳಿಗೆಯಲ್ಲಿ ಭೂಮಿ ಪೂಜೆ ಮಾಡಿಸಿದ್ರೋ ಏನೋ 1969ರಲ್ಲಿ ಈ ದೇವಸ್ಥಾನ ಅಧಿಕೃತವಾಗಿ ವಾಸವಿ ಅಮ್ಮನವ್ರದ ಸಹಿತ ಒಂದು ಕಡೆ, ಬ್ರಹ್ಮಚೈತನ್ಯ ಸದ್ಗುರು ಶ್ರೀರಾಮ ಮಂದಿರ ಇಲ್ಲಿ ಎಕ್ಸ್ಟೆನ್ಷನ್ನಲ್ಲಿ ಆಯಿತು. ಅಂದಿನ ಕಾಲಕ್ಕೆ ಜನ ಯಾರು ಹೋಗ್ತಾರೆ ಅಲ್ಲಿಗೆ ಎಕ್ಸ್ಟೆನ್ಷನಲ್ಲಿ? ಅದು ಇರೋದೇ ಒಂದು ದೇವಸ್ಥಾನ, ಇರೋದೇ ಒಂದು ಮನೆ, ಅಲ್ಲಿಗೆ ಯಾರು ಹೋಗ್ತಾರೆ? ಇವ್ರಿಗೇನು ಸುಬ್ಬಯ್ಯ ಶೆಟ್ಟರಿಗೆ ಏನು ಊರೊಳಗೆ ಕಟ್ಟಿಸ್ಬೋದಾಗಿತ್ತಲ್ಲ ಅಂತ ಅಂತಿದ್ರು. ಇವತ್ತಿನ ದಿನ
ಈ ಬ್ರಹ್ಮಚೈತನ್ಯರ ಸೀತಾರಾಮರ ಸಹಿತ ಇರತಕ್ಕಂಥ ಈ ಒಂದು ದೇವಸ್ಥಾನ ಊರಿನ ಮಧ್ಯಭಾಗಕ್ಕಾಗೋಯ್ತು. ಅದ್ಭುತವಾಗಿ ಶ್ರೀರಾಮಚಂದ್ರ ಇಲ್ಲಿದ್ದಾರೇನೋ ಅನ್ನೋ ಅಷ್ಟರ ಮಟ್ಟಿಗೆ ಪ್ರಭೆ ಬಂದ್ಬಿಟ್ಟಿದೆ ನಮ್ಮ ಸೀತಾರಾಮ ಲಕ್ಷ್ಮಣ ಆಂಜನೇಯ ಬ್ರಹ್ಮಚೈತನ್ಯ ಸದ್ಗುರುಗೆ. ಅಷ್ಟು ಚೆನ್ನಾಗಿದೆ. ಆ ಕಾಲದಲ್ಲಿ ಕರೆಂಟೇ ಇರಲಿಲ್ಲ, ಇಲ್ಲಿ ನಮ್ಮೂರಿನಲ್ಲಿ ಕರೆಂಟ್ ಇರಲಿಲ್ಲ. ಲಾಟಿನ್ ತೊಗೊಂಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ನಾಗಪ್ಪ ಶೆಟ್ಟರು ಅಂತ ಇದ್ದರು ಅರ್ಚಕರು, ಅವರು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಇವತ್ತು ನೋಡಿದ್ರೆ ಜಗ 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 ಅಂತ ಇದೆ. ಇವತ್ತು ನೋಡಿ ನೀವೇ ನಮ್ಮ ದೇವಸ್ಥಾನ ಹೆಂಗಿದೆಯಪ್ಪ ಅಂತಂದರೆ ಇಲ್ಲಿ ಏನು ಪಕ್ಷ ಭೇದ ಇಲ್ಲ, ಜಾತಿ ಭೇದ ಇಲ್ಲವೇ ಇಲ್ಲ. ನಾನು ತಿಳಿದ ಮಟ್ಟಿಗೆ ಜಾತಿ ಭೇದ ಇಲ್ಲಿಲ್ಲ. ಎಲ್ಲರೂ ಬರ್ಬೋದು, ಎಲ್ಲರೂ ಹೋಗ್ಬೋದು, ಎಲ್ಲರೂ ಭಜನೆ ಮಾಡ್ಬೋದು, ಎಲ್ಲರೂ ಧ್ಯಾನ ಮಾಡ್ಬೋದು. ಎಲ್ಲದಕ್ಕೂ ಇಲ್ಲಿ ಪ್ರಶಸ್ತವಾಗಿದೆ. ಕುದೂರಿನ ಶ್ರೀರಾಮ ಮಂದಿರ ದೇವಾಲಯದ ಇತಿಹಾಸವನ್ನು ನಾವೀಗ ನೋಡಿದೆವು. ಇದೀಗ ಜನವರಿ 22 ಸೋಮವಾರದಂದು ಕುದೂರು ಗ್ರಾಮದಲ್ಲಿ ನಡೆದ ಶ್ರೀರಾಮ ಉತ್ಸವ ಕಾರ್ಯಕ್ರಮವನ್ನು ನಾವೀಗ ನೋಡೋಣ.
ಶ್ರೀರಾಮ ಮಂದಿರದಲ್ಲಿ ನಡೆದ ಶ್ರೀರಾಮನಾಮ ತಾರಕ ಹೋಮ ಕಾರ್ಯಕ್ರಮಕ್ಕೆ ಮುಂಜಾನೆಯಿಂದಲೇ ದೇವಾಲಯದಲ್ಲಿ ಭಕ್ತಾದಿಗಳು ದೇವಸ್ಥಾನದಲ್ಲಿ ತುಂಬಿ ತುಳುಕುತ್ತಿದ್ದರು. ವಿಶೇಷವಾಗಿ ಅರ್ಚಕ ವೃಂದದವರು ಹೋಮ ಕಾರ್ಯವನ್ನು ನೆರವೇರಿಸುತ್ತಿದ್ದಾಗ ಹೋಮದ ಬಳಿಗೆ ಹೂಪ್ರಸಾದವಾಗಿತ್ತು ವಿಶೇಷವಾಗಿತ್ತು. ಇನ್ನು ಮಹಿಳಾ ತಂಡದವರು ಚಂಡೆ ವಾದ್ಯವನ್ನ ನುಡಿಸುತ್ತಿದ್ದಾಗ ದೇವಸ್ಥಾನಕ್ಕೆ ಬಂದಿದ್ದ ಭಕ್ತರೊಬ್ಬರಲ್ಲಿ ಮಹಿಳೆಯೊಬ್ಬರು ತಮಗೆ ಅರಿವಿಲ್ಲದಂತೆ ಮಹಿಳೆಯರು ನುಡಿಸುತ್ತಿದ್ದ ಚಂಡೆ ವಾದ್ಯದ ತಾಳಕ್ಕೆ ಅವರು ಹೆಜ್ಜೆ ಹಾಕುತ್ತಿದ್ದುದು ಕಂಡುಬಂದಿತು. ಇನ್ನು ಶ್ರೀರಾಮನಾಮ ತಾರಕ ಹೋಮ ಕಾರ್ಯಕ್ರಮವು ಮುಗಿದ ಬಳಿಕ ದೇವಾಲಯದಲ್ಲಿ ವಿವಿಧ ಸಮುದಾಯಗಳ ವತಿಯಿಂದ ಭಜನೆ ಕಾರ್ಯಕ್ರಮವು ನಡೆಯುತ್ತಿತ್ತು. ಇದೇ ಸಂದರ್ಭದಲ್ಲಿ ದೇವಾಲಯಕ್ಕೆ ಬಾಲರಾಮನ ಪ್ರವೇಶವಾಗಿತ್ತು. ಮತ್ತೊಂದೆಡೆ ಕುದೂರಿನ ಶ್ರೀರಾಮಲೀಲಾ ಮೈದಾನದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತಿದ್ದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣ ಸೀತಾಮಾತೆ ಹನುಮಂತ ವೇಷಧಾರಿಗಳು ದಾಸೋಹ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳಿಗೆ ದರ್ಶನ Thank you.
ಇವತ್ತು ಶ್ರೀರಾಮ ಸಮರ್ಥ. ಇವತ್ತು ದೇವಾಲಯದಲ್ಲಿ ನಡೆದ ದೇವತಾ ಕಾರ್ಯಗಳು, ಹೋಮ ಹವನ ಮತ್ತು ಸಂಜೆ ಅನ್ನದಾನ, ಆಮೇಲೆ ಭಜನೆ ಪ್ರತಿಯೊಂದು ಚೊಕ್ಕಟವಾಗಿ ಮೂಡಿಬಂತು. ಹಾಗೂ ಭಾಳ ಖುಷಿಯಾಗಿತ್ತು ಈ ಕಾರ್ಯಕ್ರಮ. ನಮ್ಮ ದೇವಸ್ಥಾನದ 50 ವರ್ಷವಾಯಿತು ಪ್ರತಿಷ್ಠಾಪನೆ ಆಗಿ. ಅಲ್ಲಿಂದ ಇಲ್ಲಿ ತನಕ ಇಷ್ಟು ಜನಜಂಗುಳಿ ಯಾವತ್ತೂ ಬಂದಿರಲ್ಲ. ಅಷ್ಟು ಜನ ಸಾಗರ ಇವತ್ತು ಮಂದಿರಕ್ಕೆ ಹರಿದು ಬಂದಿತ್ತು. ರಾಮನದ್ದು ಒಂದು ಇದೇ ಇಲ್ಲಿ ಪವಾಡನೇ ನಡೆದೋಯ್ತು ಅನ್ನೋ ಲೆಕ್ಕದಲ್ಲಿ ಭಾಳ ಜನ ಸೇರಿದ್ರು. ಅನ್ನದಾನ, ಪ್ರಸಾದ ವಿನಿಯೋಗ ಎಲ್ಲ ಭಾಳ ಚೆನ್ನಾಗಿ ನಡೀತು. ಈ ಮಂದಿರದ ಇತಿಹಾಸದಲ್ಲಿ ಇಷ್ಟು ಜನ ಬಂದಿದ್ದು ಇದೇ ಮೊದಲನೇ ಸರಿ ಆಗಿರುತ್ತೆ. ಇದೊಂದು ನನ್ನ ಒಂದು ಪೂರ್ವಜನ್ಮದ ಪುಣ್ಯದ ಫಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಒಂದು ದೇವಾಲಯ ಸುಮಾರು ಒಂದು 52 ವರ್ಷ ಆಯಿತು ಇದೊಂದು ಪ್ರತಿಷ್ಠಾಪನೆ ಆಗಿ. ಮತ್ತು ಪ್ರತಿಷ್ಠಾಪನೆ ಆಗಿ ಒಂದು 3 ವರ್ಷ ಹತ್ತಿರ ಆಗ್ತಾ ಇದೆ. ಜೊತೆಗೆ ಇಡೀ ದೇಶನೇ ಇದೊಂದು ಹಬ್ಬ ಅಂತ ಮಾಡ್ತಾ ಇದೆ. ಈ ಹಬ್ಬದ ವಾತಾವರಣನ ಕುದೂರು ಗ್ರಾಮದಲ್ಲಿ, ಅದರಲ್ಲೂ ರಾಮ ಮಂದಿರದಲ್ಲಿ ಇಂಥ ಒಂದು ವೈಭವವಾದಂಥ ಈ ಒಂದು ಸೇವೆನ ಆ ಭಗವಂತ ನನಗೆ ಕರುಣಿಸಿದ್ದಕ್ಕೆ ನಾನು ತುಂಬ ಹೃದಯದ ಕೃತಜ್ಞತಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ನನ್ನ ಎಲ್ಲ ಆಚಾರ್ಯಗಳ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ವಾಮಿನ. ಇವತ್ತಿನ ಕಾರ್ಯಕ್ರಮ ಏನಂದರೆ ವಿಶೇಷವಾಗಿ ರಾಮತಾರಕ ಹೋಮ. ಅಂದರೆ ಇಡೀ ದೇಶವೇ ಇವತ್ತು ಖುಷಿ ಪಡೋಂಥ ದಿನ ಅಲ್ವಾ. ಇದಕ್ಕೋಸ್ಕರ ಎಷ್ಟು ದಿನಗಳಿಂದ ಜಪ ತಪಗಳನ್ನ ಮಾಡಿ ತುಂಬ ಕಾಯ್ದಂಥ ಜನಗಳಿದ್ದಾರೆ. ಹಾಗಾಗಿ ಇವತ್ತು ವಿಶೇಷವಾಗಿ ರಾಮತಾರಕ ಹೋಮ ಆಗಿದೆ. ಸ್ವಾಮಿಯವರಿಗೆ ಫಲಪಂಚಾಮೃತ ಅಭಿಷೇಕ ಆಗಿದೆ, ಕಳಶಾರಾಧನೆ ಆಗಿದೆ. ಇನ್ನೂ ವಿಶೇಷವಾಗಿ ಸ್ವಾಮಿಯವರನ್ನ ನಗರ ಪ್ರವೇಶ ಬೆಳಗ್ಗಿನ ಜಾವ 7 ಗಂಟೆಯಲ್ಲಿ ನಗರ ಪ್ರವೇಶಕ್ಕೆ ಕರ್ಕೊಂಡೋಗಿ ಸ್ವಾಮಿಯವರನ್ನು ನಗರದಲ್ಲಿ ಎಲ್ಲ ಭಕ್ತಾದಿಗಳನ್ನ ಜೊತೆಯಲ್ಲಿ ಸ್ವಾಮಿ ಕರ್ಕೊಂಬಂದು ಅವರ ಸನ್ನಿಧಾನದಲ್ಲಿ ಕೂರಿಸಿ ಎಲ್ಲ ವಿಧಿವಿಧಾನಗಳ ಸಮೇತ ರಾಮತಾರಕ ಹೋಮ ನಡೆದಿದೆ. ಅದೇ ಇವತ್ತಿನ ಇಲ್ಲಿ ವಿಶೇಷವಾಗಿದೆ. ಹಾಗೆ ದಾಸೋಹನೂ ನಡೆದಿದೆ. ಅಂದರೆ ತುಂಬ ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಹಾಗಾಗಿ ತುಂಬ ಖುಷಿ ಪಡೋಂಥ ದಿನ ಇವತ್ತು. ನಮ್ಮ ಪೂರ್ವಜನ್ಮದ ಫಲ ಅಂತಲೇ ಹೇಳ್ಬೋದು. ಇವತ್ತು ಶ್ರೀರಾಮತಾರಕ ಹೋಮ ಇದು ಸಾಮಾನ್ಯವಾಗಿ ರಾಮತಾರಕ ಹೋಮ ಕೆಲವು ರಾಮಮಂದಿರಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಯಾವುದೇ ಒಂದು ಸಂದರ್ಭದಲ್ಲಿ ಸುಸಂದರ್ಭದಲ್ಲಿ ಎಷ್ಟೋ ಸಲ ರಾಮತಾರಕ ಹೋಮನ ನಡೆಸಬೇಕಾಗತ್ತೆ. ಆದರೆ ಆ ಸಂದರ್ಭದಲ್ಲಿ ಸಂದರ್ಭೋಚಿತವಾದಂತಹ ಕಾರ್ಯಕ್ರಮಗಳ ಹೊತ್ತಿನಿಂದ ಅದನ್ನು ನಡೆಸಿರಲ್ಲ. ಅದಾದ ನಂತರದಲ್ಲಿ ಈ ರಾಮತಾರಕ ಹೋಮ ಈ ಕೋಟಿ ರಾಮನಾಮ ಅಂತ ಎಷ್ಟೋ ಜನ ಬರೆದಿರ್ತಾರೆ. ಅದರ ಜೊತೆಗೆ ಇಲ್ಲಿ ದಿನಾ ಸಂಜೆ ಬೆಳಗ್ಗೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಎನ್ನುವಂತಹ ಈ ಮಂತ್ರದ ಜಪ ತಪ ಆವಾಗ ನಡೀತಾ ಇರುತ್ತೆ. ಆ ನಡೆಯುವುದರ ಪೂರ್ಣ ಫಲದ ಅಪೇಕ್ಷೆಯಿಂದ ಇಂದು ರಾಮತಾರಕ ಹೋಮವನ್ನು ಈ ರಾಮಮಂದಿರದಲ್ಲಿ ನಡೆಸಲಾಗಿದೆ. ಅವರಿಗೆ ಎಲ್ಲರಿಗೂ ಪೂರ್ಣ ಫಲ ಲಭಿಸಲಿ ಅಂತ ಶ್ರೀರಾಮನಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶ್ರೀರಾಮನ ರಕ್ಷೆ ಅನುಗ್ರಹ ಸಿಗಲಿ ಅಂತ ಹೇಳಿ ಶುಭ ಹಾರೈಸ್ತಾ, ಸದ್ಗುರು ಬ್ರಹ್ಮಚೈತನ್ಯರ ಪಾದದಲ್ಲಿ ಪಡಮಟ್ಟು
ಶ್ರೀ ರಾಮನ ಪಾದ ಸೇವಕ್ಕೆ ಸದಾ ಶಿರಸ ಬಾಗ್ತಾ ಶ್ರೀರಾಮ ಮಂದಿರದ 500 ವರ್ಷಗಳ ದೃಢ ಸಂಕಲ್ಪ ಇಂದು ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಲಭ್ಯವಾದಂತಹ ಒಂದು ಸುಸಂದರ್ಭ ಆಗುತ್ತೆ. ಈಗ ಇರುವಂತಹ ಎಲ್ಲ ಜನಾಂಗದ ಒಂದು ಸನ್ನಿವೇಶದ ಸಮಾಚಾರದಲ್ಲಿ ಈಗಿರುವಂತಹ ಒಂದು ಸುಸಂದರ್ಭ ಅವರವರ ಜೀವನದಲ್ಲಿ ಅಲ್ಲದೆ ವಿಶೇಷವಾಗಿ ಹಿಂದೂಗಳ ಒಂದು ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಟ್ಕೊಳ್ಬೇಕಾದಂತಹ ದಿವಸವಾಗುತ್ತೆ. ಯಾಕೆಂದರೆ ರಾಮ ಮಂದಿರಕ್ಕಾಗಿ ಆ ಸ್ಥಳಕ್ಕಾಗಿ ಸಾವಿರಾರು ಜನ ಬಲಿದಾನ ಮಾಡಿದ್ದಾರೆ, ಸಾವಿರಾರು ಜನ ಜಪ ತಪ ಉಪವಾಸಾದಿಗಳನ್ನು ಮಾಡಿದ್ದಾರೆ. ಆದರೆ ನಮಗೆ ಇಲ್ಲಿ ರಾಮನ ಒಂದು ಸೇವೆಯ ಭಾಗ್ಯ ಆ ಪ್ರತಿಷ್ಠಾಪನೆ ವಿಧಿಪೂರ್ವಕದಲ್ಲಿ ಲೋಕಾರ್ಪಣೆ ಆಗುವಂತಹ ಸಂದರ್ಭದಲ್ಲಿ ಈ ನಮ್ಮ ಗ್ರಾಮದಲ್ಲಿ ನಿತ್ಯ ನಡೆಯುವಂತಹ ರಾಮನಾಮದ ಜಪದ ಸನ್ನಿಧಿಯಲ್ಲಿ ಈ ದೇವಾಲಯಕ್ಕೆ ಸುಮಾರು 53 ವರ್ಷದ ಇತಿಹಾಸ ಇದೆ. ಇಲ್ಲಿ ನಿತ್ಯ ವಾರಕ್ಕೆ 3 ದಿವಸ ಭಜನೆಗಳು ನಡೆಯುತ್ತೆ. ಹಿಂದೆ ನಮ್ಮ ತಂದೆಯ ಮನೆಯಲ್ಲಿ ಅಂದರೆ ನಮ್ಮ ಮನೆಯಲ್ಲೂ ಕೂಡ ಪ್ರತಿ ವಾರ ಭಜನೆ ನಡೀತಾ ಇದ್ದಂತಹ ಒಂದು ಸನ್ನಿಧಾನ ಆಗಿತ್ತು. ನಮ್ಮ ಹಿರಿಯರಾದಂತಹ ತಂದೆ ತಾಯಿರು ಮಾಡಿದಂತಹ ಒಂದು ಫಲ ಏನೋ ನಮಗೆ ಈ ದಿವಸ ಈ ಒಂದು ತಾರಕ ನಾಮದಲ್ಲಿ ತಾರಕ ಹೋಮದಲ್ಲಿ ಸೇವೆ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದೆ. ಈ ರಾಮನಾಮದ ಒಂದು ಜಪ, ರಾಮನಾಮದ ಬಲಕ್ಕೆ ಯಾರೂ ಬೆಲೆ ಮತ್ತು ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಹಾಗಾಗಿ ಆ ರಾಮನಾಮದ ಒಂದು ಬಲ ಎಲ್ಲರಿಗೂ ಸಿಗಲಿ, ರಾಮನ ರಕ್ಷೆ ಸಿಗಲಿ ಅಂತ ಹೇಳ್ತೇವೆ. ಮತ್ತು ಈ ದಿವಸದಲ್ಲಿ ಈ ಏನು ರಾಮತಾರಕ ಹೋಮ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಒಂದು ಸುಸಂದರವಾದಂತಹ ಒಂದು ಕ್ಷಣ ನಡೀತು. ಕೆಲವರು ಅದಕ್ಕೆ ಸಾಕ್ಷಿಯಾದರು ಅಂತ ಕೂಡ ಹೇಳ್ತೇನೆ. ಯಾಕೆಂದರೆ ನಾವು 1008 ಸಂಖ್ಯೆಯ ಒಂದು ಅನುಷ್ಠಾನ ಪೂರ್ವಕವಾಗಿ ತಾರಕ ಹೋಮವನ್ನು ಕೈಗೊಂಡ್ವಿ. ಆದರೆ 510 ಅಥವಾ 511 ಆಗಿತ್ತೇನೋ ಅನಿಸುತ್ತೆ. ಅಷ್ಟಕ್ಕೆ ಆ ಪ್ರಧಾನ ಕಲಶದ ಶ್ರೀರಾಮನ ಕಲಶದಲ್ಲಿ ಇದ್ದಂತಹ ಪುಷ್ಪ ಅನುಗ್ರಹಪೂರ್ವಕವಾಗಿ ನಮಗೆ ಪ್ರಸಾದ ರೂಪದಲ್ಲಿ ದೊರಕಿತು. ಇದಕ್ಕೆ ಅಲ್ಲಿ ನೆರೆದಿದ್ದಂತಹ ಎಲ್ಲ ಭಕ್ತರು ಕೂಡ ಸಾಕ್ಷಿಯಾದರು. ಇದನ್ನು ನಿಜವಾಗ್ಲೂ ಎಲ್ಲರೂ ರಾಮನ ಒಂದು ಇರುವಿಕೆ ಇರೋದಕ್ಕೆ ಸಾಕ್ಷಿ ಅಂತ ಎಲ್ಲರಿಗೂ ನಾವು ದೈವೀಭೂತವಾದಂಥ ಒಂದು ಶಕ್ತಿ ಇದೆ, ನಮಗೆ ಕಾಣದಲ್ಲೇ ಇರುವಂತಹ ಒಂದು ಅಗೋಚರವಾದ ಶಕ್ತಿ ಇದೆ ಅನ್ನೋದಕ್ಕೆ ಈ ರಾಮನಾಮದ ಒಂದು ಬಲವೇ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಮತ್ತು ಇನ್ನೊಂದು ಕಿರುವಿಚಾರ ಹೇಳುವಂಥದ್ದು ಏನಂದರೆ, ಇಷ್ಟು ದಿವಸ ನೀವು ನಿಮ್ಮ ಜೀವನದಲ್ಲಿ ಯಾವ ರೀತಿ ನಿಮ್ಮ ನಡಾವಳಿಗಳನ್ನು ನಡೆಸ್ಕೊಂಡಿದ್ರೋ ಏನೋ ಗೊತ್ತಿಲ್ಲ. ರಾಮನಾಮನ ಒಂದು ಸನ್ನಿಧಾನದಲ್ಲಿ ದೃಢವಾದಂತಹ ಸಂಕಲ್ಪವನ್ನು ಮಾಡಿ ರಾಮನ ಪ್ರತಿಷ್ಠೆ ಆದಂತಹ ಈ ದಿವಸದಿಂದ ನಿತ್ಯ ದೇವಾಲಯಕ್ಕೆ ಒಂದು ಕಾಲದಲ್ಲಾದರೂ ಹೋಗಿ 10 ನಿಮಿಷ ಕುಳಿತು ಸ್ವಾಮಿಯ ಅಥವಾ ಭಗವಂತನ ಧ್ಯಾನವನ್ನು ಮಾಡ್ತೇನೆ ಅಂತ ಹೇಳಿ ದೃಢವಾಗಿ ಸಂಕಲ್ಪ ಮಾಡಿ, ಮತ್ತು ಇದನ್ನು ಮಾಡೋದ್ರಿಂದ ನಮ್ಮ ಹಿಂದುತ್ವವನ್ನು ಉಳಿಸ್ಕೋಬೋದು. ಅದೇ ನೀವು ಗಮನಿಸಬಹುದು, ಮುಸ್ಲಿಮರಾದರೆ ಪ್ರತಿನಿತ್ಯ 4 ಬಾರಿ ನಮಾಜ್ಗೆ ಹೋಗ್ತಾರೆ. ಮತ್ತು ಕ್ರಿಶ್ಚಿಯನ್ಸರು ಪ್ರತಿ ಶುಕ್ರವಾರ ಭಾನುವಾರದಲ್ಲಿ ಅವರು ಪ್ರೇಯರನ್ನು ಮಾಡ್ತಾರೆ. ನಮ್ಮಲ್ಲಿ ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಬರೋದು ಬಹಳ ವಿರಳ ಆಗ್ತಾ ಇದೆ. ದಯಮಾಡಿ ಇಂಥ ಸನ್ನಿವೇಶಕ್ಕೆ ಆಸ್ಪದ ಕೊಡಬೇಡಿ. ಇವತ್ತು ಒಂದು ದೃಢವಾದಂತಹ ಸಂಕಲ್ಪ ಕೈಗೊಳ್ಳಿ. ನಿಮ್ಮ ಹತ್ತಿರದಲ್ಲಿ, ನಮ್ಮದೇ ದೇವಸ್ಥಾನ ಅಂತ ಅಲ್ಲ, ನಿಮಗೆ ಸನಿಹದಲ್ಲಿ ಎಲ್ಲಿ ದೇವಸ್ಥಾನ ಇರುತ್ತೆ ಆ ದೇವಸ್ಥಾನಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ನಿಮ್ಮ ಮನಸ್ಸಿನ ಕೋರಿಕೆಯನ್ನು, ಅಳಲು ತೊಳಲುಗಳನ್ನು ಬೇಡಿಕೊಳ್ಳಿ. ಭಗವಂತನ ರಕ್ಷೆಯನ್ನು ಮತ್ತು ಪ್ರಾರ್ಥನೆಯನ್ನು ಕೇಳಿಕೊಂಡು ಅನುಗ್ರಹವನ್ನು ಮಾಡಿಕೊಡು ಅಂತ ಕೇಳಿ ಸದಾಕಾಲ ನಿಮ್ಮ ಬೆನ್ನನ್ನು ಹಿಡಿದು ಬೆಂಬಿಡದೆ ಕಾಯ್ತಾನೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಈ ಒಂದು ಶ್ರೀರಾಮ ಸೇವಾ ಸಮಿತಿಗೆ ಈ ಎಲ್ಲ ಅರ್ಚಕರ ಪರವಾಗಿ ಈ ತಾರಕ ಹೋಮ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಅರ್ಚಕರ ವೃಂದದ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ಶ್ರದ್ಧೆಯಿಂದ ಅದಕ್ಕೆ ಬೇಕಾದಂತಹ ಎಲ್ಲ ಪರಿಕರಗಳನ್ನು, ಅನ್ನದಾಸೋಹಕ್ಕೆ ಬೇಕಾದಂತಹ ಪರಿಕರಗಳನ್ನು, ಎಲ್ಲ ಕಾರ್ಯಗಳನ್ನು ನಡೆಸಿಕೊಟ್ಟಿದ್ದಾರೆ. ಯಾವುದೇ ಒಂದು ಎಳ್ಳಿನಷ್ಟು ಕೂಡ ಲೋಪವಿಲ್ಲದಂತೆ ಅವರು ವಹಿಸಿಕೊಟ್ಟಿದ್ದಾರೆ. ದಯಮಾಡಿ ಆ ಎಲ್ಲ ಮುಖಂಡರುಗಳು ಕೂಡ ಭಗವಂತ ಒಳ್ಳೆಯದು ಮಾಡಲಿ. ಇಂತಹ ಸೇವೆಯನ್ನು ಈ ಗ್ರಾಮದಲ್ಲಿ ನಿರಂತರವಾಗಿ ಮಾಡ್ಕೊಂಡು ಹೋಗುವಂತೆ ಅವರಿಗೆ ರಕ್ಷೆಯನ್ನು ಮತ್ತು ಬಲವನ್ನು ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ದಿನ ಕುದೂರು ಗ್ರಾಮದಲ್ಲಿ ನಡೆದಂಥ ಶ್ರೀರಾಮೋತ್ಸವ ಅಭೂತಪೂರ್ವವಾದ್ದು. ಇತಿಹಾಸದಲ್ಲೇ ಈ ಥರ ಕಾರ್ಯಕ್ರಮ ಕುದೂರಿನಲ್ಲಿ ಶ್ರೀರಾಮನ ಬಗ್ಗೆ ನಡೆದಿದ್ದು ಇದೇ ಮೊದಲು. ಇಲ್ಲಿ ವಿಶೇಷ ಏನು ಅಂದರೆ, ಸಾರ್ವಜನಿಕರೆಲ್ಲರೂ ಒಗ್ಗೂಡಿ ಒಗ್ಗಟ್ಟು ಪ್ರದರ್ಶಿಸಿ ಈ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತ್ಯಂತ ಯಶಸ್ವಿಯಾಗಲು ಕಾರಣರಾದರು. ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಪಕ್ಷಭೇದ ಮರೆತು ಏನು ರಾಜಕೀಯ ಪಕ್ಷಗಳು ಆ ಮುಖಂಡರುಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಕೈಲಾದ ಹಣ ಸಹಾಯ ಮಾಡಿ
ಸಾರ್ವಜನಿಕವಾಗಿ ವಾಲಂಟಿಯರ್ಸ್ ಆಗಿ ಸೇವೆ ಮಾಡಿದ್ರು. ಹಗಲು ರಾತ್ರಿ ದುಡಿದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ನಾನು ಚಿರಋಣಿ. ಹಾಗೆ ವರ್ತಕರು, ಅಧಿಕಾರಿ ವರ್ಗದವರು, ಪುದೂರಿನ ಸಾರ್ವಜನಿಕರು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಆರ್ಥಿಕ ನೆರವು ನೀಡಿದ್ದಾರೆ. ಅವರಿಗೆ ನಮ್ಮ ಶ್ರೀರಾಮ ಸೇನಾ ಸಮಿತಿಯಿಂದ ಕೋಟಿ ನಮಸ್ಕಾರಗಳು. ಜೈ ಶ್ರೀರಾಮ್. ಈ ದಿವಸ ಈ ಒಂದು ಆನಂದಕ್ಕೆ ಕೊನೆಯೇ ಇಲ್ಲ. ಈ ಅಯೋಧ್ಯ ನಗರದಲ್ಲಿ ಶ್ರೀ ರಾಮಲಲ್ಲಾನ ಮೂರ್ತಿಯ ಪ್ರತಿಷ್ಠಾಪನೆಯ ಅಂಗವಾಗಿ ಇವತ್ತು ನಮ್ಮೂರಿನಲ್ಲಿ ಬಹಳ ಅತಿ ಪುಣ್ಯವಾದಂಥ ಕಾರ್ಯ ಎಲ್ಲ ಜನರ ಗ್ರಾಮಸ್ಥರ ಸಹಕಾರದಿಂದ ಅದ್ಧೂರಿಯಾಗಿ ನಡೀತಾ ಇದೆ. ಇಂಥ ಕಾರ್ಯಕ್ರಮವನ್ನು ನಾವು ಕುದೂರು ಇತಿಹಾಸದಲ್ಲೂ ಕೂಡ ಇಂಥ ಕಾರ್ಯಕ್ರಮ ನೋಡಿರಲಿಲ್ಲ, ಮುಂದೆ ನೋಡೋಕ್ಕೂ ಆಗಲ್ಲ. ಇಂಥ ಒಂದು ಶ್ರೀರಾಮಚಂದ್ರನ ಗತವೈಭವವನ್ನು ನೆನೆಸುವಂಥ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಭಾಳ ಸಂತೋಷ. ಎಲ್ಲ ಹಳ್ಳಿಗಳಿಂದ ಜನ ಬಂದು ಸಂತೋಷ ಪಟ್ಕೊಂಡು ಊಟ ಮಾಡಿಕೊಂಡು ಸಂತೋಷವಾಗಿ ಹೋಗ್ತಾ ಇದ್ದಾರೆ. ಅವನ ಹೋಮಾದಿಗಳು ಎಲ್ಲ ಕೂಲಂಕುಷವಾಗಿ ನಡೆದು ಭಾಳ ಶಾಂತಿಯುತವಾಗಿ ಪ್ರಸಾದ ವಿನಿಯೋಗ ಆಗ್ತಾ ಇದೆ. ಇವತ್ತು ನಮ್ಮೂರ ಇತಿಹಾಸದಲ್ಲಿ ದಾಖಲೆ ಬರೆಯುವಂಥ ಒಂದು ದಿನ, ಇನ್ನು ಇಂಥ ಒಂದು ದಿನ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಈ ಒಂದು 2 ಮಾತನ್ನ ಮುಗಿಸ್ತೀವಿ. ಜೈ ಶ್ರೀರಾಮ್. ಈ ಕಾರ್ಯಕ್ರಮ ನೋಡಿ ಭಾಳ ಖುಷಿ ಆಯಿತು. ತುಂಬ ಚೆನ್ನಾಗಿ ನೆರವೇರ್ತಾ ಇದೆ. ಅಲ್ಲಿ ಮೋದಿಯವರು ಕೂಡ ಭಾಳ ಚೆನ್ನಾಗಿ ಅದ್ಭುರಿಯಾಗಿ ನೆರವೇರಿಸ್ತಾ ಇದ್ದಾರೆ. ಇಲ್ಲಿ ಕುದೂರಿನಲ್ಲೂ ನಮ್ಮ ಬ್ರಹ್ಮಚೈತನ್ಯ ಮಹಾರಾಜರ ರಾಮರ ದೇವಸ್ಥಾನದಲ್ಲೂ ತುಂಬ ಚೆನ್ನಾಗಿ ಆಗ್ತಾ ಇದೆ. ಹೋಮ ಹವನ ಎಲ್ಲ ತುಂಬ ಚೆನ್ನಾಗಾಗಿದೆ. ಭಾಳ ಖುಷಿ ಆಯಿತು ಎಲ್ಲರಿಗೂ. ಅನ್ನ ಸಂತರ್ಪಣೆ ಕಾರ್ಯಕ್ರಮ ಎಲ್ಲ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ. ಕುದೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಇಷ್ಟು ಗ್ರ್ಯಾಂಡಾಗಿ ಅದ್ದೂರಿಯಾಗಿ ಮಾಡಿರೋದು ಭಾಳ ಸಂತೋಷ ಆಗ್ತಾ ಇದೆ. ಈ ಥರ ಕಾರ್ಯಕ್ರಮಗಳು ಇನ್ನೂ ಮರ್ತಾ ಇರಲಿ ಅಂತ ನಮ್ಮ ಆಸೆ. ಒಂದು ಬೆಳಗಿನಿಂದನೂ ಎಲ್ಲ ಕಾರ್ಯಕ್ರಮಗಳು ಸಕ್ರಿಯವಾಗಿ ನಡೀತಾ ಇದೆ. ಒಂದು ಭಜನೆ ಆಗಲಿ, ಹೋಮಗಳಾಗಲಿ, ಈಗ ಅನ್ನ ಸಂತರ್ಪಣೆ ಆಗಲಿ, ತುಂಬ ಚೆನ್ನಾಗಿ ಎಲ್ಲ ಸರ್ವಧರ್ಮದವರು ಬಂದಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಕುದೂರು ರಾಮರಾಜ್ಯ ಆದಂಗೆ ಆಗಿದೆ. ಇಲ್ಲಿ ಯಾವುದೂ ಭೇದ ಭಾವ ಇಲ್ಲ, ಎಲ್ಲರೂ ಬಂದು ಭಾಗವಹಿಸಿದ್ದಾರೆ. ತುಂಬಾ ಖುಷಿಯಾಗಿದೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ತುಂಬ ಪುಣ್ಯ ಮಾಡಿರಬೇಕು ಇಂಥ ಪ್ರೋಗ್ರಾಮ್ ನೋಡೋದಕ್ಕೆ. ಜನ್ಮದ ಪುಣ್ಯ ಇರಬೇಕು. ಜೈ ಶ್ರೀರಾಮ್. ನಮಗೆ ತುಂಬ ಖುಷಿಯಾಗಿದೆ. ಇದು ಯಾವಾಗೂ ಆಗಬೇಕಾಗಿದ್ದು ಅಯೋಧ್ಯೆಯಲ್ಲಿ ದೇವಸ್ಥಾನ. ಈಗ ನಮ್ಮ ಕಾಲದಲ್ಲಿ ಆಗಿರೋದು ನಮ್ಗೊಳಗೆ ಪುಣ್ಯ ಅನ್ಕೋಬೋದು. ನಮ್ಮ ಕುದೂರಲ್ಲಿ ಈ ಮಟ್ಟಿಗೆ ಜಾತ್ರೆ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಜನ. ಯಾವುದೇ ಜಾತಿ ಭೇದ ಮತ ಇಲ್ದಲೆ ಎಲ್ಲರೂ ಒಗ್ಗೂಡಿ ನಾವೆಲ್ಲ ಫಸ್ಟು ಹಿಂದೂ ಅಂತ ಅಂದ್ಕೊಂಡು ಎಲ್ಲ ಫಸ್ಟು ಕೈಗೂಡಿಸಿ ಇದನ್ನು ಜಾತ್ರೆ ಹಂಗೆ ಹಬ್ಬ ಹಂಗೆ ಆಚರಿಸ್ತಾ ಇದ್ದೀವಿ. ಅದೇ ನಮಗೆ ಖುಷಿ. ಈ ಸಂಭ್ರಮದಲ್ಲಿ ನಾವು ಪಾಲ್ಗೊಂಡಿರೋದು ನಮ್ಮ ಹೆಮ್ಮೆಯ ವಿಷಯ. ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ ಈ ಸಂಭ್ರಮದಲ್ಲಿ ಪಾಲ್ಗೊಂಡಿರೋದು. ಈ ದಿನ ತಾರೀಕು 22 ಜನವರಿ ಶ್ರೀರಾಮರ ಪಟ್ಟಾಭಿಷೇಕದ ದಿವಸ. ಈ ದಿವಸ ನಮ್ಮ ಕುದೂರಿನಲ್ಲೇ ನಾವು ಹುಟ್ಟಿದಾಗಲಿಂದ ನೋಡಿರಲಿಲ್ಲ ಇಂಥ ಫಂಕ್ಷನ್ನು. ಭಾಳ ಚೆನ್ನಾಗಿ ನಡೀತಾ ಐತೆ. ಎಲ್ಲರೂ ಎಲ್ಲ ಜನಾಂಗದವರು ನಮಗೆ ಭಾಳ ಸಹಕಾರ ಕೊಟ್ಟವ್ರೆ. ರಾಮ ಮಂದಿರದಲ್ಲಿ ನೋಡೋಕ್ಕೆ ಕಣ್ಣು ಸಾಲದು ಅಷ್ಟು ಭರ್ಜರಿಯಾಗಿ ಅಲಂಕಾರ ನಡೆದೈತೆ. ಜನ ಅಂದರೆ ಜನಸಾಗರ. ಇವತ್ತು ಒಂದು ಹಬ್ಬ ಏನೋ ಇಲ್ಲ ಜಾತ್ರೆ ಏನೋ ಅನ್ನಂಗೆ ನೋಡ್ತಾ ಐತೆ. ವಿಪರೀತ ಜನ ಅಂದರೆ ಸುಮಾರು ಒಂದು 5,000 ಜನ ಸೇರಿದ್ದಾರೆ. ಭಾಳ ಸಂತೋಷ. ನಾವು ನಮ್ಮ ಜೀವಮಾನದಲ್ಲೇ ಈ ಥರ ಒಂದು ಫಂಕ್ಷನ್ ನೋಡಿರಲಿಲ್ಲ. ಯಾಕೆಂದರೆ ಏನು ಮಾಡಿವೋ ನಮ್ಮ ವಯಸ್ಸಿನ ಜನಾಂಗದವ್ರು ಮಾತ್ರ ಮಾಡಿ ನೋಡ್ತಿದ್ದು. ಇವತ್ತು ಪೂರ ನಮ್ಮ ಕುದೂರು ಸುತ್ತಮುತ್ತಲ ಹಳ್ಳಿಯವರು ಎಲ್ಲರೂ ಬಂದವ್ರೆ. ಎಲ್ಲ ಜನಾಂಗದವರು ಬಂದವ್ರೆ. ಸುಮಾರು ಒಂದು 5,000 ಜನಕ್ಕೆ ಊಟ. ಭಾಳ ಗ್ರ್ಯಾಂಡ್ ಆಗೈತೆ ಇವತ್ತು. ನಾವು ಹೇಳೋಕ್ಕೂ ನೋಡೋಕ್ಕೂ ಸಾಧ್ಯ ಇಲ್ಲ, ಅಷ್ಟೊಂದು ಕ್ಲೀನಾಗೈತೆ.